ಎಲ್ರಿಗೂ ನಮಸ್ಕಾರ. ಇವತ್ತು ಮೆಕ್ಡಿ ಸ್ಟೈಲಲ್ಲಿ ಡಬಲ್ ಆಲೂ ಟಿಕ್ಕಿ ಬರ್ಗರ್ ವಿತ್ ಚೀಸ್ ಆಯಿತಾ, ಮನೆಯಲ್ಲೇ ಈಸಿಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊಳಕೆ ಬಂದಿರೋ ಬಟಾಣಿ ಇದ್ದರೂ ಹಾಕಿ, ಇರಲಿಲ್ಲ ಅಂದರೆ ಕಡಲೆಕಾಳು ಇದ್ರೂ ಹಾಕ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಕುದಿಸ್ಕೊಂಡಿರೋ ಆಲೂಗಡ್ಡೆ ಇತ್ತು. ಆಮೇಲೆ 2 ರೀತಿ ನಾನು ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೆ, ಒಂದು ಚಿಕ್ಕ ಚಿಕ್ಕದು, ಇನ್ನೊಂದು ರಿಂಗ್ಸ್. ಆಮೇಲೆ ಟಿಕ್ಕೀಸ್ಗೆ ಕೋಟ್ ಮಾಡಲಿಕ್ಕೆ ಬ್ರೆಡ್ ಕ್ರಮ್ಸ್ ಇರಲಿಲ್ಲ, ಅದಕ್ಕೆ ಮನೇಲಿ ರಸ್ಕ್ ಇತ್ತು, ಅದನ್ನು ಕುಟ್ಟಿ ಬ್ರೆಡ್ ಕ್ರಮ್ಸ್ನ ಮನೇಲೇ ರೆಡಿ ಮಾಡಿಕೊಂಡೆ ಆ ಕ್ರಿಸ್ಪಿನೆಸ್ನ ಆ್ಯಡ್ ಮಾಡಲಿಕ್ಕೆ. ನೋಡಿ, ಒಂದು ಸತಿ ಇದಾದಮೇಲೆ ಆಲೂ ಬಟಾಣಿ ಮಿಶ್ರಣಕ್ಕೆ ಚಿಲ್ಲಿ ಫ್ಲೇಕ್ಸ್, ಖಾರದ ಪುಡಿ, ಜೀರಾ ಪೌಡರ್, ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಟಿಕ್ಕೀಸ್ನ ರೆಡಿ ಮಾಡ್ಕೊಳ್ಳಿ. ಯೂಶ್ವಲಿ ಕಾರ್ನ್ಫ್ಲೋರ್ ಅಥವಾ ಮೈದಾ ಸ್ಲರಿಯಲ್ಲಿ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸ್ ಹಾಕ್ತಾರೆ. ನಂಗೆ ಅನ್ಹೆಲ್ದಿ ಆಪ್ಷನ್ ಬೇಕಾಗಿರಲಿಲ್ಲ, ಸೊ ಡೈರೆಕ್ಟ್ಲಿನೇ ನಾನು ಕೋಟ್ ಮಾಡಿ ಶಾಲೋ ಫ್ರೈ ಮಾಡಿದೆ. ಮಿನಿಮಮ್ ಆಯಿಲ್ ಯೂಸ್ ಮಾಡಿದ್ದೀನಿ. ಈಗ ಸಾಸ್ ರೆಡಿ ಮಾಡ್ಕೋಬೇಕಾಗಿತ್ತು. ಟೊಮ್ಯಾಟೊ ಕೆಚಪ್, ಮೇಯೋನೀಸ್ ಸ್ಕಿಪ್ ಮಾಡ್ಕೋಬೋದು, ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಸ್ಪೈಸಿನೆಸ್ ಬರಲಿ ಅಂತ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತೀನಿ. ಹಾಕಿ ಒಂದು ಮನೆಯಲ್ಲೇ ಸಾಸ್ ರೆಡಿ ಮಾಡಿಕೊಂಡು, ಇದಕ್ಕೆ ಬೇಕಿದ್ದರೆ ಪೆಪ್ಪರ್ ಪೌಡರ್ ಹಾಗೂ ಆರಿಗೆನೋ ಕೂಡ ಹಾಕ್ಬೋದು. ನಾನು ಸ್ಕಿಪ್ ಮಾಡಿದ್ದೀನಿ. ಬನ್ಸ್ ತಂದಿದ್ದರು, ಅದನ್ನು ಚೆನ್ನಾಗಿ ಸ್ಲಿಟ್ ಮಾಡಿ ಈಗ ಅಸೆಂಬಲ್ ಮಾಡಬೇಕು. ಸೊ ನೀವು ನೋಡಿದ ಹಾಗೆ ಮಾಡಿಕೊಂಡಿರೋ ಸಾಸ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆಮೇಲೆ ಆನಿಯನ್ ಮತ್ತು ಟೊಮ್ಯಾಟೋನ ನಾನು ರಿಂಗ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಪ್ಲೇಸ್ ಮಾಡಿ ಕ್ರಿಸ್ಪಿ ರೆಡಿ ಮಾಡ್ಕೊಂಡಿರೋವಂಥ ಆಲೂ ಬಟಾಣಿ ಟಿಕ್ಕೀಸ್ನ ಇಟ್ಟು, ಚೀಸ್ ಬೇಕಾದವ್ರು ಚೀಸ್ನ ಹಾಕೋಬೋದು. ಇಲ್ಲಿ ನಾನು ಸ್ಲೈಸಸ್ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಗ್ರೇಟೆಡ್ ಅಥವಾ ಮೊಸರೆಲ್ಲ ಚೀಸ್ ಕೂಡ ಹಾಕೋಬೋದು. ಪ್ಲೇಸ್ ಮಾಡ್ತಾಯಿದ್ದೀನಿ. ನಾನು ಡಬಲ್ ಆಲೂ ಟಿಕ್ಕಿ ಬರ್ಗರ್ ಮಾಡ್ತಾ ಇರೋದ್ರಿಂದ 2 ಟಿಕ್ಕೀಸ್ನ ಪ್ಲೇಸ್ ಮಾಡ್ತಾಯಿದ್ದೀನಿ. ನಿಮ್ಮ ಇಷ್ಟ. ಕೆಲವ್ರಿಗೆ ಟಿಕ್ಕೀಸ್ ಜಾಸ್ತಿ ಇರಬೇಕು, ಬರ್ಗರ್ದು ಬಂದು ಟೇಸ್ಟ್ ಕಡಿಮೆ ಇರಬೇಕು. ಕೆಲವರು ಹೇಗೂ ಪ್ರಿಫರ್ ಮಾಡ್ತಾರೆ. ಎಲ್ಲ ಅಸೆಂಬಲ್ ಮಾಡಿದಾದಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಚೀಸ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸತಿ ಪ್ರೆಸ್ ಮಾಡಿ, ಟೂತ್ ಪಿಕ್ ಇದ್ದರೆ ಇನ್ಸರ್ಟ್ ಮಾಡ್ಬೋದು. ಆಮೇಲೆ ಸ್ಲೈಟಾಗಿ ರೋಸ್ಟ್ ಮಾಡ್ಬೋದು, ಇಲ್ಲ ಅಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಬಟ್ ಕೆಲವ್ರಿಗೆ ಈರುಳ್ಳಿದು ರಾನೆಸ್ ಎಲ್ಲ ಇಷ್ಟ ಆಗಲ್ಲ, ಅವರು ಸ್ಲೈಟಾಗಿ ರೋಸ್ಟ್ ಮಾಡ್ಕೋಬೋದು. ನಾನು ರೋಸ್ಟಿಂಗ್ಗೆ ಒಂದು ಸ್ವಲ್ಪ ಬೆಣ್ಣೆನ ಯೂಸ್ ಮಾಡಿದ್ದೀನಿ, ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ಓಕೆ, ಕೆಲವರು ಹಾಗೆ ತಿಂತಾರೆ, ಅಂದರೆ ಅಸೆಂಬಲ್ ಮಾಡಿದ ತಕ್ಷಣ ಹಾಗೆ ರಾ ತಿಂತಾರೆ. ಬಟ್ ನಮ್ಮ ಮನೇಲಿ ಡಬಲ್ ಸೈಡ್ ಟೋಸ್ಟ್, ಅಂದರೆ ಮೆಕ್ಡಿ ಲೋಕಲ್ ಬೇಕ್ರಿ ಎರಡು ಥರದ್ದು ಕಾಂಬಿನೇಷನ್ ನಮ್ಮ ಮನೇಲಿ. ಸೊ 2 ಕಡೆ ಚೆನ್ನಾಗಿ ಟೋಸ್ಟ್ ಆದಮೇಲೆ ಮನೆಯಲ್ಲೇ ಚೀಸಿ ಡಬಲ್ ಆಲೂ ಟಿಕ್ಕಿ ಬರ್ಗರ್ ತುಂಬ ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ, ಬಿಕಾಸ್ ಒಂದು ಬರ್ಗರ್ನ ನೀವು ಆರ್ಡ್ರ್ ಮಾಡಿದರೆ 100+ ರೂಪೀಸ್ ಆಗುತ್ತೆ. ಇಲ್ಲಿ ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿ ಕೂತ್ಕೊಂಡು ತಿನ್ಬೋದು. RCB ಮ್ಯಾಚ್ ಇತ್ತು, ಸೊ ಅದನ್ನು ನೋಡ್ತಾ ಡಬಲ್ ಆಲೂ ಟಿಕ್ಕಿ ಬರ್ಗರ್, ಪನ್ನೀರ್ ಗೀ ರೋಸ್ಟ್ ಇತ್ತು, ಅದನ್ನು ಚೆನ್ನಾಗಿ ತಿಂದು ಮ್ಯಾಚ್ ನೋಡ್ತಾ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. Please subscribe and like to my channel.